ಯಾಕಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಾಕೆಂದರೆ 15-20 ವರ್ಷದಿಂದ ಆಗದಿದ್ದು ಇವಾಗ ಆಗ್ತಾ ಇದೆ. ಒಂದು ಸಪೋರ್ಟಿವ್ ಹಸ್ಬೆಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಸಪೋರ್ಟಿವ್ ಪರ್ಸನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಪರ್ಸನ್ ನನ್ನ ಲೈಫಲ್ಲಿ ಇದ್ದಾರೆ. ಇರುತ್ತೆ ಅಂತಂದರೆ ನಾನು ನೇರ ಮುಖ ಕೊಡ್ದಂಗೆ ಮಾತಾಡಿರ್ತೀನಿ. ಬಜಾರಿ ಅನ್ನೋದೊಂದು ಇರಬಹುದು ಬಹುಶಃ. ಆಫ್ಕೋರ್ಸ್ ಅದು ಹುಟ್ಟು ಗುಣ ಸತ್ರು ಹೋಗೋದಿಲ್ಲ. ನನ್ನ ಹಸ್ಬೆಂಡ್ ಏನೇ ಪ್ರೊಡಕ್ಷನ್ ಮಾಡೋರು ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ. ದಟ್ ಈಸ್ ವಾಟ್ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಿರ್ತೀನಿ. ನನಗೆ ನಿಮ್ಮನ್ನು ನೋಡ್ರೆ ಪ್ರೊಡ್ಯೂಸರ್ ರಾಮು ಅವ್ರು, ಕೋಟಿ ರಾಮು ಅವ್ರು ನೆನಪಾಗ್ತಾರೆ ಅಂತ. ಯಾಕಂದರೆ ಅವರು ಮೊದಲು ಸ್ಟಾರ್ಟಿಂಗಲ್ಲಿ ಮಾಲಾಶ್ವರನ್ನ ಹಾಕೊಂಡೇ ಸಿನಿಮಾ ಮಾಡಿದ್ರು. ಇವನ್ನ ಎಲ್ಲೋ ಎಷ್ಟು ದಿನದಿಂದ ಮೆಸೇಜ್ ಮಾಡಿದ್ರು? ಇದು ಆಯ್ತು 2 ವರ್ಷ. 2 ವರ್ಷದ್ದು. ಹಾಂ, ಎಷ್ಟೋ ಜನ ಸಿನಿಮಾ ಸ್ಟಾರ್ ಅಂದ ತಕ್ಷಣ ಅವ್ರಿಗೇನಪ್ಪ ಕಡಿಮೆ ಅಂತ ಅಂದ್ಕೊಳ್ತಾರೆ. ಎಷ್ಟೋ ನನಗೆ ಗೊತ್ತಿರಲ್ಲ ನಮ್ಮದೇ ಒಂದು ಸಿನಿಮಾ ಲೈಫ್ ನಮ್ಮದೇ ಒಂದು ಸಿನಿಮಾ ಸ್ಟೋರಿ ಆಗಿರುತ್ತೆ ಅಂತ. ಪ್ರೋಟೀನ್ ಪೌಡರ್ಸ್ ಮಾಡ್ತಿದ್ದೆ, ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೆ, ಹೋಮ್ ಮೇಡ್ ವೈನ್ಸ್ ಮಾಡಿದೆ. ಸೊ ಈ ಬಿಸ್ನೆಸ್ ನನಗೆ ಕೋವಿಡ್ ಟೈಮಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತು. ನಾನೊಂದು ತಿಂಗಳಲ್ಲಿ ಏನಿಲ್ಲ ಅಂದರೂ 30-40 ಲೀಟರ್ ವೈನ್ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಒಂದು 30-40 ಬಾಕ್ಸಸ್ ಪ್ರೋಟೀನ್ ಪೌಡರ್ ಸೇಲ್ ಮಾಡ್ತಾ ಇದ್ದೆ, ಕ್ಯಾಲ್ಶಿಯಂ ಪೌಡರ್ ಸೇಲ್ ಮಾಡ್ತಿದ್ದೆ, ಹೇರ್ ಆಯಿಲ್ ಸೇಲ್ ಮಾಡ್ತಾ ಇದ್ದೆ. ಅದೊಂದು ಸ್ವಲ್ಪ ನನಗೆ ಸ್ಟ್ರೆಂತ್ ಕೊಡ್ತು, ಸ್ವಲ್ಪ ಉಸಿರಾಡೋಕ್ಕೆ. ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ನನ್ನ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೂ ನನ್ನ ಹತ್ರ ಹಣ ಇರ್ತಿರ್ಲಿಲ್ಲ. ಯಾಕಂದರೆ ಕಂಪ್ಲೀಟ್ ಸಿನಿಮಾನೇ ನಿಂತೋಗ್ಬಿಟ್ಟಿತ್ತು. ಅಲ್ಲ, ಸೇವಿಂಗ್ಸ್ ಅಂತಲೇ ಮಾಡ್ಕೊಂಡಿರ್ಲಿಲ್ವಾ? ಸೇವಿಂಗ್ಸ್ ಅನ್ನೋದು ಏನಿರುತ್ತೆ ನಮ್ದೇನು ಎಲ್ಲ. ಇವತ್ತು ನಾವು ಒಂದು ಪೇಮೆಂಟ್ ತರ್ತೀವಿ ನಮ್ಮ ಮನೆಗೆ ಆಗಿರುತ್ತೆ. ಅದು ಫ್ಯೂಚರ್ ಪ್ಲಾನೇ ಇರಲಿಲ್ವಾ ಹಾಗಾದ್ರೆ ಮಮತಾ ಯಾವತ್ತು ಫ್ಯೂಚರ್ ನಾಳೆದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇವತ್ತಷ್ಟೇ. ನಾಳೆದೆಲ್ಲ ಯೋಚನೆ ಮಾಡೋಕೆ ಹೋದರೆ ತಲೆ ಬಿಸಿ ಆಗುತ್ತೆ. ನಾನು ಮನೇಲಿದ್ದಾಗ ನಾನು ಅಷ್ಟೇ ಯೋಚನೆ ಮಾಡ್ತಾಯಿದ್ದೆ. ಇವತ್ತಿಗಾಯ್ತಾ, ಓಕೆ, ಇವತ್ತು ಊಟ ಆಯಿತಾ, ನಿದ್ದೆ ಮಾಡಬೇಕು. ನಾಳೆ ದೇವ್ರು ನೋಡ್ಕೋತಾನೆ. ಸೊ ಕೋವಿಡಲ್ಲಿ ಮಾತ್ರ ಎಷ್ಟು ಕಷ್ಟ ಆಯಿತು ಅಂತಂದರೆ ಲೈಕ್ 2-3 ಇಯರ್ಸ್ ಯಾವ ಸಿನಿಮಾ ಇಲ್ಲ. ನನಗೆ ಬರಬೇಕಾಗಿರೋ ಪೇಮೆಂಟ್ಸ್ ಕೇಳಕ್ಕೆ ನೋಡ್ರೆ ಅವ್ರು ಫೋನ್ಗಳು ರಿಸೀವ್ ಮಾಡ್ತಿರ್ಲಿಲ್ಲ. ಏನು ಮಾಡೋದು? ನಾನು ಎಷ್ಟೋ ಸಲ ಯಾರು ಫೋನ್ ಮಾಡಿದರೆ ಕಾಲ್ ಬ್ಯಾಕ್ ಮಾಡಲಿಕ್ಕೆ ನನ್ನ ಹತ್ರ ಕರೆನ್ಸಿ ನಮ್ಮ ಫೋನಲ್ಲಿ ಇದಿರ್ತಿರ್ಲಿಲ್ಲ. ಆಗ ಡಿಸೈಡ್ ಮಾಡಿದೆ ಏನಾದರೂ ಮಾಡಬೇಕು, ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮಮತಾ ಏನು ಬೇಕಿರೋ ಕೆಲಸ ಮಾಡಿಕೊಂಡು ಜೈ ಅಂದ್ಬಿಡ್ತಾರೆ ಅಂತ. ನನಗೆ ಪ್ರೋಟೀನ್ ಪೌಡರ್ ಮಾಡೋದು ಗೊತ್ತಿದೆ. ಯಾಕಂದ್ರೆ ನನಗೆ ವರ್ಕೌಟ್ ಮಾಡಬೇಕಂದ್ರೆ ಹೆಲ್ದಿ ಡಯೆಟ್ ಮಾಡಿ ನನಗೆ ಅಭ್ಯಾಸ. ಪ್ರೋಟೀನ್ ಪೌಡರ್ಸ್ ಮಾಡ್ತಿದ್ದೆ, ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೆ, ಹೋಮ್ ಮೇಡ್ ವೈನ್ಸ್ ಮಾಡಿದೆ. ಸೊ ಈ ಬಿಸ್ನೆಸ್ ನನಗೆ ಕೋವಿಡ್ ಟೈಮಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತು. ಅಂದರೆ ನನ್ನ ಹೇರ್ ಆಯಿಲ್ಸ್ ಎಲ್ಲ ತುಂಬ ಜನ ತೊಗೊಂಡು ತುಂಬ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತ. ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದರೆ ಆನ್ಲೈನ್ ಅಲ್ಲ? ಇಲ್ಲ, ನಾನು ಮನೇಲಿ ಮಾಡಿ ನಾನು ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೆ. ಈ ಥರ ಇದೆ. ಎಷ್ಟೋ ಜನ ಅದನ್ನು ತೊಗೊಂಡು ಸಣ್ಣ ಆಗಿರೋರು ಇದ್ದಾರೆ. ಅವ್ರು ರಿಪೀಟೆಡ್ ಕಸ್ಟಮರ್ ಆಗಿ ಬಂದರು, ಬೇರೆಯವ್ರಿಗೆ ರೆಫರ್ ಮಾಡ್ತಾಯಿದ್ರು. ನಾನೊಂದು ತಿಂಗಳಲ್ಲಿ ಏನಿಲ್ಲ ಅಂದರೂ 30-40 ಲೀಟರ್ ವೈನ್ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಒಂದು 30-40 ಬಾಕ್ಸಸ್ ಪ್ರೋಟೀನ್ ಪೌಡರ್ ಸೇಲ್ ಮಾಡ್ತಾ ಇದ್ದೆ, ಕ್ಯಾಲ್ಶಿಯಂ ಪೌಡರ್ ಸೇಲ್ ಮಾಡ್ತಿದ್ದೆ, ಹೇರ್ ಆಯಿಲ್ ಸೇಲ್ ಮಾಡ್ತಾ ಇದ್ದೆ. ಅದೊಂದು ಸ್ವಲ್ಪ ನನಗೆ ಸ್ಟ್ರೆಂತ್ ಕೊಡ್ತು, ಸ್ವಲ್ಪ ಉಸಿರಾಡೋಕ್ಕೆ. ಎಷ್ಟೋ ಜನ ಸಿನಿಮಾ ಸ್ಟಾರ್ ಅಂದ ತಕ್ಷಣ ಅವ್ರಿಗೇನಪ್ಪ ಕಡಿಮೆ ಅಂತ ಅಂದ್ಕೊಳ್ತಾರೆ. ಎಷ್ಟೋ ನನಗೆ ಗೊತ್ತಿರಲ್ಲ ನಮ್ಮದೇ ಒಂದು ಸಿನಿಮಾ ಲೈಫ್ ನಮ್ಮದೇ ಒಂದು ಸಿನಿಮಾ ಸ್ಟೋರಿ ಆಗಿರುತ್ತೆ ಅಂತ. ಅದಾದಮೇಲೆ ಕೋವಿಡ್ ಆದಮೇಲೆ ಆ ಟೈಮಲ್ಲಿ ಮದುವೆದು ಒಂದು ಪ್ರಪೋಸಲ್ ಬಂದಾಗ ಇವತ್ತು ನಾನು ನನ್ನ ಹಸ್ಬೆಂಡ್ ಜೊತೆ ಮದುವೆ ಆಯಿತು. ಸೊ ಇವತ್ತು ಒಂದು ಎಷ್ಟೋ ರಾತ್ರಿಗಳು, ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀತಿದ್ದೆ. ಇವತ್ತು ಒಂದು ಹ್ಯಾಪಿ ಲೈಫ್. ಕಣ್ತುಂಬ ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಹಸ್ಬೆಂಡ್, ಥ್ಯಾಂಕ್ಸ್ ಮೈ ಆಲ್ ವೆಲ್ ವಿಷರ್ಸ್. ಅಷ್ಟೇ. ಇಂಡಸ್ಟ್ರಿ ಮೇಡ್ ಮಿ ಎವ್ರಿಥಿಂಗ್. ಇವತ್ತು ನಾನೇನಿದ್ದೀನಿ ಅದೆಲ್ಲ ನನಗೆ ಇಂಡಸ್ಟ್ರಿನೇ. ಬಟ್ ನನ್ನಲ್ಲಿರುವಂತಹ ಆಸೆ ಕನಸುಗಳು ಏನೇ ಇದೆಯಲ್ಲ ಅದು ಹಾಳಾಗಬಾರ್ದು ಅಂತ ನನ್ನ ಹಸ್ಬೆಂಡ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಾಕೆಂದರೆ 15-20 ವರ್ಷದಿಂದ ಆಗದಿದ್ದು ಇವಾಗ ಆಗ್ತಾ ಇದೆ. ತುಂಬ ಖುಷಿ ಇದೆ ನನಗೆ. ಯಾಕಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಮದುವೆ ಆದ ತಕ್ಷಣ ಕೆರಿಯರ್ ನಿಂತೋಗ್ಬಿಡುತ್ತೆ ಅಂತ. ಬಟ್ ಒಂದು ಸಪೋರ್ಟಿವ್ ಹಸ್ಬೆಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಸಪೋರ್ಟಿವ್ ಪರ್ಸನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಪರ್ಸನ್ ನನ್ನ ಲೈಫಲ್ಲಿ ಇದ್ದಾರೆ. ಇವಾಗ ಹೆಂಗಾಗಿದೆ ಅಂತ ಹೇಳಿದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಯಾರೋ ಒಂದು 3rd ಪರ್ಸನ್ ಬಂದ ತಕ್ಷಣ ಬ್ರೇಕಪ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಹೌದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ಗಾಸಿಪ್ಗಳು ಜಾಸ್ತಿ. ಮಮತಾ ರಾವತ್ಗೆ ಏನು ಗಾಸಿಪ್ ಇಲ್ವಾ? ಅದೇನಾದರೂ ಹಸ್ಬೆಂಡ್ ಕಿವಿಗೆ ಬಿತ್ತಾ?
ನನ್ನ ಲೈಫ್ ಇಟ್ಸ್ ಲೈಕ್ ನಂದು ಒಂದು ಓಪನ್ ಬುಕ್ ಥರನೇ ಇದೆ. ನನ್ನ ಗಾಸಿಪ್ ಅವ್ರ ಜೊತೆ ಓಡಾಡಿದ್ದೀನಿ, ಇವ್ರ ಜೊತೆ ಓಡಾಡಿದ್ದೀನಿ, ಆ ಥರದ್ದು ಏನೂ ಇಲ್ಲ. ಸಿ ಐ ಹ್ಯಾವ್ ಅ ಗುಡ್ ರ್ಯಾಪೋ ವಿತ್ ಎವ್ರಿ ಒನ್. ಐ ಆಮ್ ವೆರಿ ಫ್ರೆಂಡ್ಲಿ. ಯಾರೇ ಮಾತಾಡ್ಸಿದ್ರು ನಾನು ಮಾತಾಡ್ತೀನಿ. ನಂಗೆ ಯಾವುದೂ ಈಗೋ ಇಲ್ಲ. ನಾನು ಸಿನಿಮಾನಲ್ಲಿ ಮಾಡಿರೋ ಎಷ್ಟೋ ಆರ್ಟಿಸ್ಟ್ಗಳಿಗೆ ನಾನು ಯಾವತ್ತೂ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಎಲ್ಲರೂ ಸಿಕ್ಕರೆ ಹಾಯ್ ಸರ್, ಬಾಯ್ ಸರ್, ಹೇಗಿದ್ದೀರಾ ಸರ್, ನಾನು ಇಷ್ಟೇ ಇರ್ತೀನಿ. ಯಾವತ್ತು ನಾನು ಯಾರನ್ನು ಹೆಚ್ಚು ತಲೆ ಮೇಲೆ ಇಟ್ಕೊಳ್ಳಲ್ಲ, ಅವರಿಂದ ಏನು ಬೆನಿಫಿಟ್ಸ್ ತೊಗೊಂಡಿಲ್ಲ. ಯಾರಾದ್ರೂ ಆ್ಯಕ್ಟಿಂಗ್ ಮಾಡಿ ಬಂದಿರ್ತೀನಿ, ಇಲ್ಲ ನಾನಾಯಿತು ನನ್ನ ಮನೆಯಲ್ಲಿ ಇರ್ತೀನಿ. ನನಗೆ ಯಾವುದು ಗಾಸಿಪ್ ಆ ಥರದ್ದು ನನಗೆ ಗೊತ್ತಿರೋ ಹಾಗೆ ಯಾವುದೂ ಇಲ್ಲ. ನನ್ನ ಮೇಲೆ ಏನಾದ್ರು ಗಾಸಿಪ್ ಇರುತ್ತೆ ಅಂತಂದರೆ ನಾನು ನೇರ ಮುಖ ಕೊಡ್ದಂಗೆ ಮಾತಾಡಿರ್ತೀನಿ. ಬಜಾರಿ ಅನ್ನೋದೊಂದು ಇರಬಹುದು ಬಹುಶಃ. ಆಫ್ಕೋರ್ಸ್ ಅದು ಹುಟ್ಟುಗುಣ, ಸತ್ರು ಹೋಗೋದಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್. ಒಳ್ಳೆ ಟೀಮ್ ಇದ್ದರೆ ಮಾತ್ರ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅದು ಯಾರಾದ ಎಷ್ಟೋ ಫಾರಿನ್ ಸಿನಿಮಾಗಳೆಲ್ಲ ಬಿಟ್ಬಿಟ್ಟಿದ್ದೀನಿ, ಎಷ್ಟೋ ಸಿನಿಮಾಗಳನ್ನ. ಯಾಕಂದರೆ ನಮ್ಮ ಎಥಿಕ್ಸ್ ಅನ್ನೋದು ಕೆಲವೊಂದು ಇರ್ಬೋದು, ಕೆಲವೊಂದು ಇರಬೇಕು. ಆಮೇಲೆ ಕೆಲವು ಬೌಂಡ್ರೀಸ್ಗಳನ್ನ ನಾವು ಹಾಕ್ಕೊಂಡಿರ್ತೀವಿ, ಅದನ್ನು ದಾಟಿ ನಾನು ಯಾವತ್ತೂ ಹೋಗಿಲ್ಲ. ಸಾಕು, ಏನು ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು, ಸಿನಿಮಾನೇ ನನಗೆ ಇಲ್ಲೇ ಎಲ್ಲ, ಆ ಥರ ನಾನು ಯಾವತ್ತೂ ಇಲ್ಲ. ನನ್ನ ಟ್ಯಾಲೆಂಟನ್ನು ತೋರಿಸಿದ್ದೀನಿ. ಮುಂದೊಂದು ದಿನ ನನ್ನ ಹಣೆ ಬರದಲ್ಲಿ ಸೂಪರ್ ಸ್ಟಾರ್ ಆಗುವಂಥ ಒಂದು ಹಣೆ ಬರ ಇದ್ದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಡೂ ಆರ್ ಡೈ ಆ ಥರದ್ದು ಎಲ್ಲ ಯಾವುದೂ ಇಲ್ಲ. ಬಟ್ ಮದುವೆ ಆದಮೇಲೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಕೆರಿಯರ್, ನಾನು ಅದನ್ನೇ ಆಗಲೇ ಹೇಳಿದ್ದು, ಕೆರಿಯರ್ ಡ್ರಾಪ್ ಆಗೋಗುತ್ತೆ ಅಂತ. ಬಟ್ ನನ್ನ ಲೈಫಲ್ಲಿ ಆ ಥರ ಆಗಲಿಲ್ಲ. ಕೆರಿಯರ್ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಒಂದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಇದೊಂದು ಸಿನಿಮಾ ಒಂದು ಅಪ್ರೋಚ್ ಬಂದಾಗ ಬೇರೆ ಒಂದು ಆಫರ್ ಮಾಡಿ ಈ ಸಿನಿಮಾದಲ್ಲಿ ಚಾನ್ಸ್ ತಗೊಳ್ಳಿ ಅಂತ ಆ ಥರ ಏನಾದರೂ ಬಂದಿದ್ದುಂಟಾ? ನನಗೆ ಆ ಥರದ್ದು ಯಾವುದೂ ಬರಲಿಲ್ಲ. ನನ್ನ ಸರ್ಕಲ್ ಯಾವುದೂ ಆ ಥರದ್ದಿಲ್ಲ. ನಾನು ಕೆಲಸ ಮಾಡ್ಕೊಂಬಂದಿದ್ದು ಇವತ್ತಿಗೂ ನೋಡಿ, ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ಲಿಂಕಪ್ ಆಗಿದೆ ವಿನಃ ಯಾವುದೋ ಗೊತ್ತಿಲ್ಲದಿರೋ ಪ್ರೊಡಕ್ಷನಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಒಂದು ಡೈರೆಕ್ಟರ್ ರೆಫರ್ ಮಾಡಿರ್ತಾರೆ, ಒಂದು ಮ್ಯಾನೇಜರ್ ರೆಫರ್ ಮಾಡಿರ್ತಾರೆ, ಒಂದು DOP ರೆಫರ್ ಮಾಡಿರ್ತಾರೆ, ಬೇರೆ ಆರ್ಟಿಸ್ಟ್ಗಳು ರೆಫರ್ ಮಾಡಿರ್ತಾರೆ, ತುಂಬ ಒಳ್ಳೆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಷ್ಟೇ. ನಾನು ಬೆಳಗ್ಗೆ ಹೋಗ್ತೀನ, ಶೂಟಿಂಗ್ ಮಾಡ್ತೀನ, ಪ್ಯಾಕಪ್ ಆಗುತ್ತಾ, ಪೇಮೆಂಟ್ ಇಸ್ಕೋತೀನ, ಮನೆಗೆ ಬರ್ತೀನ, ಇಷ್ಟೇ ನನ್ನ ಲೈಫು. ಅಲ್ಲ, 15 ವರ್ಷದಿಂದ ಮಂತರ ಅವತ್ತು ಅಷ್ಟೇನ ಸೇವ್ ಮಾಡಿದ್ದು? 2 ಲಕ್ಷನ? 2 ಲಕ್ಷನ ಅಂದರೆ ಆ ಅಮೌಂಟೇ ದೊಡ್ಡ ವಿಚಾರ. ಸುಮಾರು ಎಷ್ಟು ಸಿನಿಮಾ ಟೋಟಲ್ ಎಲ್ಲ ಸೇರಿಸ್ಕೊಂಡ್ರೆ ಎಷ್ಟಾಗ್ಬೋದು? ಏನು ನಾನು 25,000 ಒಂದಿನದ ಪೇಮೆಂಟ್ ತೊಗೊಳಕ್ಕೂ ಎಷ್ಟೋ ವರ್ಷ ಬೇಕಾಯಿತು. ನಾನು ಏನದು ಸಿನಿಮಾನಲ್ಲಿ ಅಂದ್ಕೊಳ್ಳೋದಷ್ಟೇ, ಅಷ್ಟು ಕೊಟ್ಬಿಡ್ತಾರೆ, ಇಷ್ಟು ಕೊಟ್ಬಿಡ್ತಾರೆ ಅಂತ. ಸ್ಟಾರ್ಟಿಂಗಲ್ಲೆಲ್ಲ ನಾವು ಸಿನಿಮಾ ಮಾಡಬೇಕಂದ್ರೆ ಎಷ್ಟು 5,000 6,000 ಅದೇ ದೊಡ್ಡ ಪೇಮೆಂಟ್. ಆವಾಗ ಯಾರು ಈಗ ಪ್ಯಾಕೇಜ್ಗಳು ಕೊಡ್ತಾರಲ್ಲ 2 ಲಕ್ಷ 3 ಲಕ್ಷ ಆ ಥರ ಯಾರೂ ಕೊಡ್ತಿರ್ಲಿಲ್ಲ. ಈಗ ಆಚ ಕಡೆ ಯಾವ್ದಾದ್ರು ಒಂದು ಹುಡುಗಿ ನಿಮ್ಮ ಸಂದರ್ಶನ ನೋಡ್ತಿದ್ರೆ ಅವರು ಬೇರೆ ಪ್ರೊಫೈಲ್ಗಳನ್ನ, ಹೀರೋಯಿನ್ ಪ್ರೊಫೈಲ್ಗಳನ್ನ ನೋಡಿ ಅನ್ಕೊಂತಿರ್ತಾರೆ, ನಾನು ಮೇಕಪ್ ಹಾಕಿ ಒಂದು ಸ್ವಲ್ಪ ಗ್ಲಾಮರಸ್ ಆಗಿ ಒಂದು ಸಿನಿಮಾ ಮಾಡಿಬಿಟ್ರೆ 2 ದಿನಕ್ಕೆ ಒಂದು ಆಡಿ ಎಲ್ಲ ಒಂದು ಆರ್ಟಿಸ್ಟ್ ಆಗೋದು ಅಷ್ಟು ಸುಲಭ ಅಲ್ಲ. ನಿಮಗೆ ಪೇಷನ್ಸ್ ಇಂಪಾರ್ಟೆಂಟ್ ಆಯಿತಾ. ಆ ಪೇಷನ್ಸ್ ಇಟ್ಕೊಂಡಿದ್ದಕ್ಕೆ ನಾನು ಇವತ್ತು ಇಂಡಸ್ಟ್ರಿಲಿದ್ದೀನಿ. ಆ ಪೇಷನ್ಸ್ ಇರಲಿಲ್ಲ ಅಂದರೆ ಬಹುಶಃ ಇಷ್ಟೊತ್ತಿಗೆ ಇಂಡಸ್ಟ್ರಿ ಬಿಟ್ಟು ಎಷ್ಟೋ ವರ್ಷ ಆಗ್ತಿತ್ತೋ ಏನೋ. ಮಮತಾ ಬೇರೆಯವ್ರನ್ನ ಮದುವೆ ಆಗಿ ಇವತ್ತು ಏನಾಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ಕೊಳ್ಳೋದು ಅಷ್ಟೇ, ಒಂದು ಸಿನಿಮಾ ನೋಡಿದ ತಕ್ಷಣ, ಒಂದು ಸಿನಿಮಾ ಇಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಿನಿಮಾಗೆ ನಿಮಗೆ ಕೋಟಿ ಕೊಡ್ತಾರೆ, ಕಾರು ಬಂಗ್ಲೆ ಎಲ್ಲ ಬರುತ್ತೆ ಅಂತ. ಅದು ಯಾವುದು ಸತ್ಯ ಅಲ್ಲ. ಇದ್ದವ್ರಿಗೆ ಗೊತ್ತು ಇಲ್ಲೇನು ಕಷ್ಟ ಅಂತ. ನೀವಿದ್ದಾಗ ಇದ್ದಂಥ ಹೀರೋಯಿನ್ ಆಗಿರ್ಬೋದು, ಕೋಸ್ಟರ್ ಆಗಿರ್ಬೋದು, ಇವತ್ತು ಅವ್ರು ಯಾರೂ ಇಲ್ಲ. ಯಾರು ಇಲ್ವಾ? ಇವತ್ತು ಯಾರು ಇಂಡಸ್ಟ್ರಿ ಇಲ್ಲ. ಅವರು ಏನಾದರೂ ಎಲ್ಲ ಹೌಸ್ ವೈಫ್ ಆಗಿ, ಕೆಲವರು ಮಕ್ಕಳನ್ನು ನೋಡಿಕೊಂಡು. ಕೆಲವೊಂದು ಹೆಸರುಗಳು ಹೇಳೋದಾದ್ರೆ ಹೆಸರು ತುಂಬ ಜನ ಇದ್ದಾರೆ. ನನ್ನ ಪೀರಿಯಡಲ್ಲಿ ಬಂದವರು ಎಷ್ಟೋ ಜನ. ಇವಾಗ ನಂಗೆ ಜ್ಯೋತಿ ಅಂತ ಒಬ್ಬರು, ಅವರು ಈಗ ನನಗೆ ವಾಟ್ಸಪ್ಪಲ್ಲಿ ನಾನು ಅವಾಗಾಗ ಅವ್ರ ಜೊತೆ ಮಾತಾಡ್ತೀನಿ. ತುಂಬ ಜನ ಇದ್ದಾರೆ, ಅವರೊಬ್ಬರೇ ಅಂತಲ್ಲ. ಈಗ ಸ್ಫೂರ್ತಿ ಅವ್ರೂ ಅಷ್ಟೇ. ಅವಾಗೆಲ್ಲ ಜಾಲಿ ಡೇಸ್ ಎಲ್ಲ ಮಾಡಿದ್ವಿ, ಕೆಲವೊಂದು ಇವೆಂಟ್ಸಲ್ಲಿ ನಾವೆಲ್ಲ ಮೀಟ್ ಆಗ್ತಾಯಿದ್ವಿ. ಇವಾಗ ನೋಡಿ ಅವರು ಎಂಟರ್ಪ್ರನರ್ ಆಗಿಬಿಟ್ರು, ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ದಾರೆ. ಬಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಷ್ಟೇ. ಬಟ್ ಯಾರು ಸಿನಿಮಾ ಮಾಡ್ತಿಲ್ಲ. ದೀಪಾ ಇರ್ಬೋದು, ದೀಪಿಕಾ ಅವ್ರು ಇರ್ಬೋದು, ಪಟ್ರೇಲ್ ಹೌಸ್ ಪದ್ಮ ದೀಪಿಕಾ, ಪ್ರವೀಣ್ ನನಗೆ ತುಂಬ ಫ್ರೆಂಡ್. ಪ್ರವೀಣ್ ಅವಾಗ ಒಂದು ಸಿನಿಮಾ ಮಾಡ್ತಿರ್ತಾರೆ. ಈವನ್ ಹರ್ಷ ಇರ್ಬೋದು. ಲೈಕ್ ಅವರೆಲ್ಲ ಅಪರೂಪಕ್ಕೆ ಒಂದೊಂದು ಅಲ್ಲಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಹುಡುಗಿರಲ್ಲಿ ಸುಮಾರು ಜನ ಇಲ್ಲ. ದೀಪಾ ಅವರಿಲ್ಲ, ದೀಪಿಕಾ ಅವರಿಲ್ಲ. ಯಾಕೆಲ್ಲ ಬಿಟ್ಟರು ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅವಕಾಶಗಳು ಕಡಿಮೆ ಆಯಿತು ಅಂತಲ್ಲ, ಅಥವಾ ಪರ್ಸ್ನಲ್ ಲೈಫಲ್ಲಿ ಗೊತ್ತಿಲ್ಲ. ಸೊ ಮದುವೆ ಆದರು. ಸೊ ಎಲ್ಲ ಲೈಕ್ ಇಲ್ಲಿ ಮದುವೆ ಆದ ತಕ್ಷಣ ಅವಕಾಶಗಳು ಸ್ವಲ್ಪ ಕಡಿಮೆನೇ. ಇವಾಗ ಚೇಂಜ್ ಆಗಿದೆಯಾ ಮದುವೆ ಆದ್ಮೇಲೆ ಅವಕಾಶಗಳು ಸಿಗೋದು? ಅದು ಇತ್ತೀಚೆಗೆ ನೋಡಬೇಕು. ಯಾಕಂದರೆ ಮದುವೆ ಆಗೋದೇ ದೊಡ್ಡ ವಿಚಾರ ಆಗಿತ್ತು. ಇವಾಗೆಲ್ಲ ಲೈಕ್ ಅಮ್ಮಂದಿರಾಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಹೆಂಗೆ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ.
ಅವರನ್ನು ರಿಪೀಟೆಡಾಗಿ ಸಿನಿಮಾನಲ್ಲಿ ತಗೊಳ್ತಾರಾ ಇಲ್ವಾ, ಕಾಲ ತುಂಬ ಚೇಂಜ್ ಆಗಿದೆ ಈಗ, ಕಾದು ನೋಡಬೇಕು ಅಷ್ಟೇ. ನೀವೇನಾದರೂ ಪ್ರೊಡಕ್ಷನ್ ಟೈಮ್ ಮಾಡಿದರೆ ಯಾವ ಸ್ಟಾರ್ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಏನೋ ಡ್ರೀಮ್ ಇದೆ? ನನ್ನ ಹಸ್ಬೆಂಡ್ ಏನೇ ಪ್ರೊಡಕ್ಷನ್ ಮಾಡೋರು ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ. ಸಿ ದಟ್ ಈಸ್ ವಾಟ್ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ನಿಮ್ಮನ್ನು ನೋಡ್ರೆ ಪ್ರೊಡ್ಯೂಸರ್ ರಾಮು ಅವ್ರು, ಕೋಟಿ ರಾಮು ಅವ್ರು ನೆನಪಾಗ್ತಾರೆ ಅಂತ. ಯಾಕಂದರೆ ಅವರು ಮೊದಲು ಸ್ಟಾರ್ಟಿಂಗಲ್ಲಿ ಮಾಲಾಶ್ವರನ್ನ ಹಾಕ್ಕೊಂಡೇ ಸಿನಿಮಾ ಮಾಡಿದ್ರು. ಸಿ ದಟ್ ಈಸ್ ವಾಟ್ ಐ ಲೈಕ್ ಇನ್ ಲವ್ ಮೋರ್ ಅಬೌಟ್ ರಾಮು ಸರ್. ನನಗೆ ಅವರು ಸತ್ತಾಗ ವಿಚಾರ ಕೇಳಿ ನಂಗೆ ಮನಸ್ಸಿಗೆ ತುಂಬ ದುಃಖ ಆಗಿತ್ತು. ಯಾಕಂದರೆ ಸೇಮ್ ರಾಮು ಸರ್ ಯಾವ ಆರ್ಟಿಸ್ಟ್ನೂ ಮಾತಾಡಿಸ್ತಿರ್ಲಿಲ್ಲ, ಅವ್ರ ಪ್ರೊಡಕ್ಷನಲ್ಲಿ ನನ್ನನ್ನು ಕರೆದು ಮಾತಾಡಿಸ್ತಾ ಇದ್ರು. ಅದು ಆ ಗೌರವ ನಾನು ಅವ್ರ ಹತ್ರ ಉಳಿಸ್ಕೊಂಡಿದ್ದೆ. ಆ್ಯಂಡ್ ಐ ಲವ್ ಮಾಲಾ ಮೇಡಮ್. ಅವರಿಬ್ರದ್ದು ಪೇರ್ ತುಂಬಾ ಚೆನ್ನಾಗಿತ್ತು, ಯಾರ ದೃಷ್ಟಿ ಬಿತ್ತು ಗೊತ್ತಿಲ್ಲ. ಸೊ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನನಗೆ ನನ್ನ ಹಸ್ಬೆಂಡ್ ರಾಮು ಅವ್ರ ಸ್ಥಾನದಲ್ಲಿ ನಾನು ನೋಡ್ತಿರ್ತೀನಿ. ಯಾಕಂದರೆ ಹೆಂಡತಿಗೋಸ್ಕರ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ಗಂಡ ನನ್ನ ಹಸ್ಬೆಂಡ್. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಎಷ್ಟೊಂದು ಜನ ನಿಮ್ಮ ಫೋಟೋಸ್ ನೋಡಿ ಹುಡುಗರುಗಳು ಅವರು ಇವರು ಮೆಸೇಜ್ ಮಾಡ್ತಿರ್ತಾರೆ. ಇತ್ತೀಚೆಗೆ ರೇಣುಕಾ ಸ್ವಾಮಿ ಅಯ್ಯೋ ಇದೆಲ್ಲ ಏನು ಗೊತ್ತಾ, ಆ್ಯಕ್ಚುಲಿ ತುಂಬ ಜನ ಮಾಡ್ತಾರೆ. ಕೆಲವರು ಐ ಲವ್ ಯು ಅಂತಾರೆ. ಕೆಟ್ಟದಾಗೆಲ್ಲ ಐ ಲವ್ ಯು ಅನ್ನೋದು ಪಾಪ ಅದೇನು ತಪ್ಪೇನಿಲ್ಲ. ಯಾರೋ ಒಂದು ಐ ಲವ್ ಯು ಮ್ಯಾಮ್ ಅಂತ ಹೇಳಿದೆ. ಸಿ ಇಟ್ಸ್ ಲೈಕ್ ಈಗ ನಾವು ಏನೋ ಜನರಲಾಗಿ ಮಾತಾಡ್ತೀವಿ, ಸುದೀಪ್ ಅಂತ ಜಸ್ಟ್ ಐ ಲವ್ ಹಿಮ್ ಅಂತ ಹೇಳ್ತೀವಿ, ಆ ಥರ ಏನೋ ಮಾತಾಡಿರ್ತಾರೆ ಅಂತ ಅನ್ಕೊಬೋದು. ಬಟ್ ತೀರಾ ಕೆಟ್ಟದಾಗಿ ಕೆಲವರು ಕಮೆಂಟ್ಸ್ ಮಾಡ್ತಾರೆ, ಇನ್ಬಾಕ್ಸ್ ಮಾಡ್ತಾರೆ. ಆಮೇಲೆ ಸಿ ನೀವು ಹೆಂಗಿದ್ರೂ ಕಷ್ಟ ಆಯಿತಾ, ನೀವು ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೂ ಕಷ್ಟ, ಫುಲ್ ಸ್ಲೀವ್ಸ್ ಹಾಕೊಂಡು ಬಟ್ಟೆ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಮಾಡಿದ್ರು ಕಷ್ಟ, ನೈಟಿ ಹಾಕ್ಕೊಂಡು ಮತ್ತು ಏನು ಬಟ್ಟೆ ಹಾಕ್ಕೋಬೇಕು, ಮಾಡ್ರನ್ ಹಾಕ್ಕೊಂಡು ಮಾಡಿದ್ರು ಬೈತೀರಾ ಆಯಿತಾ, ಸೀರೆ ಉಟ್ಕೊಂಡು ಮಾಡಿದ್ರು ಇವಳು ಯಾರೋ ಹಳ್ಳಿಗ ಮಾಡಂತೀರಾ, ಸುಂದರವಾಗಿರೋಳು ಮಾಡಿದ್ರೆ ಇವಳೇನು ಸುಂದ್ರಿನಾ ಅಂತೀರಾ, ಕೆಟ್ಟದಾಗಿರೋರು ಮಾಡಿದ್ರೆ ಇವ್ರು ಹೆಂಗಿದ್ದಾರೆ ಅಂತಾರೆ. ಮತ್ತು ಹೆಂಗೆ ಬದುಕಬೇಕು ಜನಗಳು ಹೋಗಲಿ, ಅವ್ರವ್ರ ಸ್ವತಂತ್ರ, ಅವ್ರವ್ರು ಹೆಂಗಿರ್ತಾರೆ ಹಂಗಂಗೆ ಬಿಟ್ಬಿಡ್ಬೇಕು. ಸುಮ್ಮನೆ ಬಂದು ಕಮೆಂಟ್ಸ್ ಮಾಡೋದು, ಇನ್ಯಾವನೋ ಬಂದು ಇನ್ಬಾಕ್ಸಲ್ಲಿ ಈ ಥರ ತುಂಬ ಜನ ಮೆಸೇಜ್ ಮಾಡೋರು, ಮತ್ತು ಎಷ್ಟು ಜನರನ್ನ ಅಂತ ಬ್ಲಾಕ್ ಮಾಡೋದು ಒಂದೊಂಥರ ಹಿಂಸೆ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ರೇಣುಕಾ ಸ್ವಾಮಿನೂ ನಾನು ಬ್ಲಾಕ್ ಮಾಡಿದ್ದೆ. ಈ ಐಡಿ ನಾನು ಎಲ್ಲರೂ ಹೇಳ್ತಾ ಇರ್ಬೇಕಂದ್ರೆ ಇವನ್ನ ಎಲ್ಲೂ ಎಷ್ಟು ದಿನದಿಂದ ಮೆಸೇಜ್ ಮಾಡಿದ್ರು ರೇಣುಕಾ? ಇದು ಆಯ್ತು 2 ವರ್ಷ, 2 ವರ್ಷದ್ದು. ಹಾಂ, ಏನಂತ ಮೆಸೇಜ್ ಮಾಡಿದ್ರು? ಅದು ಎಲ್ಲ ವ್ಯಾನಿಷ್ ಮಾಡಲಿದೆ. ನಂಗೆ ಯಾರೋ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ನಾನು ಇಟ್ಕೊಳ್ಳಲ್ಲ ಅದನ್ನು ವ್ಯಾನಿಷ್ ಮಾಡಿ. ಯಾಕಂದರೆ ಅದು ಬೇರೆ ಯಾರಾದರೂ ನೋಡಿದ್ರೂ ಅದು ಒಳ್ಳೇದು ಅನಿಸೋದಿಲ್ಲ. ಸೊ ಹಾಗಾಗಿ ಅದೆಲ್ಲ ವ್ಯಾನಿಷ್ ಮಾಡಲಿದೆ. ಬಹುಶಃ ಈಗ ರಿಟ್ರೀವ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದು 3-4 ಜನ ಹುಡುಗಿರು ಫೈಟ್ ಮಾಡಿದ್ದೀವಿ, ನನಗೂ ಮಾಡಿದ್ದ ಇವ್ನ ಮೆಸೇಜು ಅಂತ. ಬಹುಶಃ ಅದನ್ನು ರಿಟ್ರೀವ್ ಮಾಡಿ ಮೆಸೇಜಸ್ನೆಲ್ಲ ನೋಡಿರ್ತಾರೆ. ಬಟ್ ನಾನು ಹೇಳೋದು ಅಟ್ಲೀಸ್ಟ್ ಇಂಥವ್ರಿಂದ ಆದರೂ ಜನಗಳು ಕಲೀಲಿ ಅಂತ ಅಂದ್ಕೊಂಡ್ರೆ, ಇನ್ನು ಕಮೆಂಟ್ಸ್ ಮಾಡೋರು, ಬ್ಯಾಡಾಗಿ ಕಮೆಂಟ್ಸ್ ಮಾಡೋರು ತುಂಬ ಜನ ಆಗ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಕೊನೆನೋ ಏನೋ ಒಂದು ಗೊತ್ತಾಗೋದಿಲ್ಲ. ಸೋಷಿಯಲ್ ಮೀಡಿಯಾ ಒಂದು ಒಳ್ಳೇದಕ್ಕೂ ಆಗ್ತಾಯಿದೆ, ಈ ಥರ ಕೆಟ್ಟದಕ್ಕೂ ಆಗ್ತಾಯಿದೆ. ಯಾರೋ ಕಮೆಂಟ್ಸ್ ಮಾಡಿ ಯಾರೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ಲು, ಏನು ಸಿಗುತ್ತೆ ಈ ಥರ ಕಮೆಂಟ್ಸ್ ಮಾಡೋದ್ರಿಂದ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ವತಂತ್ರ ಇದೆ, ಆ ಸ್ವತಂತ್ರವಾಗಿ ಇರೋಕ್ಕೂ ಬಿಡ್ತಾ ಇಲ್ಲ. ನೀವಿದ್ದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಹೇಗಿರ್ತಾ ಇತ್ತು ಆ ಬೂಮ್? ಇರ್ತಿದ್ರೆ ಇವತ್ತು ದಿನಕ್ಕೆ 2 ಲಕ್ಷ ಪೇಮೆಂಟ್ ತಗೊಳ್ಳೋ ಆರ್ಟಿಸ್ಟ್ ಆಗ್ತಾ ಇದೆ. ಆಗ ಅದಿರಲಿಲ್ಲ, ಇವಾಗಿದೆ. ಅಟ್ಲೀಸ್ಟ್ ಇದನ್ನ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಲಿ ಎಲ್ಲರೂ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಬಂದಮೇಲೆ ಯಾವ ಆರ್ಟಿಸ್ಟ್ಗಳಿಗೂ ಯಾರು ಕಡಿಮೆ ಇಲ್ಲ. ಏನು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ, ಡ್ಯಾನ್ಸ್ ನೋಡಿ, ಆ್ಯಕ್ಟಿಂಗ್ ನೋಡಿ, ಒಬ್ರಿಗಿನ ಒಬ್ರು ಮೀರಿಸ್ತಾರೆ. ಅವ್ರ ಸಿನಿಮಾನವರ ನಾವು ಸಿನಿಮಾನವರ ಅನ್ನೋದೇ ಗೊತ್ತಾಗಲ್ಲ. ಆ ಲೆವೆಲಲ್ಲಿ ಟ್ಯಾಲೆಂಟೆಡ್ಸ್ಗಳಿದ್ದಾರೆ. ಅಂಥ ಟ್ಯಾಲೆಂಟೆಡ್ಸ್ಗಳೆಲ್ಲ ಬರಬೇಕು. ಅದು ಬಂದಾಗಲೇ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ, ಅವಕಾಶಗಳು ಹೇಗೆ ಸಿಗುತ್ತೆ ಗೊತ್ತಿಲ್ಲ.